ಆಗ್ತಾ ಇದೆ. ಇದೇ ವರದಿ ರಿಪಬ್ಲಿಕ್ ಕನ್ನಡ. ದಾಖಲೆಗಳಿಲ್ಲದೆ ಸುದ್ದಿಗಳನ್ನ ಪ್ರಸಾರ ಮಾಡೋದಿಲ್ಲ. ಇದೇ ಸರ್ಕಾರದ ಕಡೆಯಿಂದ ಸಚಿವರ ಕೈ ಕೊಟ್ಟಿರುವ ಪ್ರತಿಯಿಂದಲೇ ತೆಗೆದಿರುವ ಪ್ರಿಂಟ್ಔಟ್ಸ್ ಇದು. ಎಸ್, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಗೌಡ್ರೆ, ನನಗೆ ಗೊತ್ತಿರೋ ಹಾಗೆ ಕಳೆದ 2-3 ದಿನದಿಂದ ನೀವಂತೂ PhD ಮಾಡ್ತಿದ್ದೀರಿ ಈ ವರದಿ ಬಗ್ಗೆ. ಏನ್ ಹೇಳ್ತೀರಿ? ಕೇವಲ ಈ ಮುಸಲ್ಮಾನ್ ಸಮುದಾಯದ ಲೆಕ್ಕದಲ್ಲೇ 3 ಪುಟ 3 ರೀತಿ ಲೆಕ್ಕಾಚಾರ. ಏನಂದ್ರೆ ಸ್ಮಿತಾ, ಇವಾಗ ನಾವು ಓದ್ತಿದ್ದಾಗ ಈಗ ಏನಾಗಿದೆ, ಆ ಲಿಸ್ಟ್ ನ ತಾವು ನೋಡಿದ್ರೆ 59 ಲಕ್ಷ ಬರುತ್ತೆ ಮುಸಲ್ಮಾನ್ ಸಮುದಾಯದ ಪಾಪ್ಯುಲೇಷನ್. ಅದಾದ್ಮೇಲೆ ಏನಾಗಿದೆ, 59 ಲಕ್ಷ 2B ಹಾಕ್ತಾರೆ. ಅದಾದ್ಮೇಲೆ ಕ್ಯಾಟಗರಿ 1 ನಲ್ಲಿ ಇದ್ದಂತಹ 6 ಮುಸಲ್ಮಾನರ ಜಾತಿಗಳು ಮತ್ತು 2B ನಲ್ಲಿ 2A ನಲ್ಲಿ ಇದ್ದಂತಹ 8 ಮುಸಲ್ಮಾನರ ಜಾತಿಗಳು. ಟೋಟಲ್ ಆಗಿ 14 ಜಾತಿ ಲಿಸ್ಟು ಸೇರಿಸಿ 75 ಲಕ್ಷ ಅಂತ ತೋರಿಸ್ತಾರೆ. ಅಂದ್ರೆ ಈ ಪಿಂಗಾರ ಕಮ್ಯುನಿಟಿ ಏನಿದೆ, ಲದಾಫಿ ಕಮ್ಯುನಿಟಿ ಏನಿದೆ, ಇದು ಆ ಟೋಟಲ್ 59 ಲಕ್ಷದಲ್ಲೂ ಬಂದಿದೆ. ಜೊತೆಗೆ ಅಡಿಷನಲ್ ಆಗಿ ಕ್ಯಾಟಗರಿ 1ಗೋಸ್ಕರ ಕ್ಯಾಟಗರಿ 2A ಸೇರಿಸ್ತಾರೆ. ಅಂದ್ರೆ 59 ಲಕ್ಷ ಪ್ಲಸ್ ಏನು ಮಿಕ್ಕಿರ್ತಕ್ಕಂತಹ 16 ಲಕ್ಷ ಏನ್ ಪಾಪ್ಯುಲೇಷನ್ ಇದೆ ಅದನ್ನು ಟೋಟಲ್ ಆಗಿ ಸೇರಿಸ್ತಾರೆ. ಇಲ್ಲಿರ್ತಕ್ಕಂತಹ ಗೊಂದಲ, ನೀವು ಅನೇಕ ಪುಟಗಳಲ್ಲಿ ನೀವು ಒಂದೊಂದು ನೋಡ್ಕೊಂಡ್ ಬಂದ್ರೆ ಆ ಮೇಲ್ಗಡೆ ಇರತಕ್ಕಂತಹ ಡೇಟಾನ ಕೆಳಗಡೆ ಹಾಕ್ತಾರೆ, ಕೆಳಗಡೆ ಇರತಕ್ಕಂತಹ ಡೇಟಾನ ಮೇಲ್ಗಡೆ ಹಾಕ್ತಾರೆ. ಈಗ ಉದಾಹರಣೆಗೆ ಒಂದೇ ಒಂದು ಹೇಳ್ಬಿಡ್ತೇನೆ, ಓವರ್ ಆಲ್ ತುಂಬಾ ಬ್ರೀಫ್ ಆಗಿ. ಏನು ಅಂದ್ರೆ, ಈ ಅವತ್ತೇನ್ ಹೇಳ್ತಾರೆ ಅಂತಂದ್ರೆ, ಕರ್ನಾಟಕದ 2011 ಸೆನ್ಸಸ್ ಪಾಪ್ಯುಲೇಷನ್ ಏನಿತ್ತು 6,11,00,000 ಇತ್ತು. ಇವತ್ತು ಅಂದ್ರೆ ಇದು ಯಾವಾಗ ಡೇಟಾ ಮಾಡ್ತಾರೆ 2015 ಅಲ್ಲಿ 5,98,00,000 ನಾವು ಸಂಪರ್ಕ ಮಾಡಿದೀವಿ ಅಂತ ಹೇಳ್ತಾರೆ. ಇದೇ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಆವತ್ತು ನಾವು ತತ್ಸುಮಾರು 37 ಲಕ್ಷ ಜನನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿ. ಕರ್ನಾಟಕದ ಪಾಪ್ಯುಲೇಷನ್ ಇದ್ದಿದೆ 6,11,00,000. ನೀವು 37 ಲಕ್ಷ ಪ್ಲಸ್ 5,98,00,000 ಅಂತಂದ್ರೆ ನಿಮಗ್ ಬರತಕ್ಕಂತಹದ್ದು 6,35,00,000. ಎಲ್ಲಿಂದ ಈ ಡೇಟಾ ಇನ್ನ 24 ಲಕ್ಷ ಜನ ಎಕ್ಸ್ಟ್ರಾ ಎಲ್ಲಿಂದ ಹೋಯ್ತು ಅಂದ್ರೆ, ಈ ಡೇಟಾ ಮ್ಯಾನುಫ್ಯಾಕ್ಚರ್ ಆಗಿರೋದಕ್ಕೆ ಕ್ಲಿಯರ್ ಕಟ್ ಎವಿಡೆನ್ಸಸ್ ನ ಒಂದಲ್ಲ ಅನೇಕ ಪುಟಗಳಲ್ಲಿ ಕೊಟ್ಕೊಂಡು ಹೋಗ್ಬೋದು. ಆಮೇಲೆ ನೀವು ಏನಂದ್ರೆ, ಈಗ ತುಂಬಾ ಒಕ್ಕಲಿಗ ಕಮ್ಯುನಿಟಿ, ಲಿಂಗಾಯತ್ ಕಮ್ಯುನಿಟಿನೆಲ್ಲ ಬಿಟ್ಬಿಡಿ, ಯಾಕಂದ್ರೆ ರೂರಲ್ ಸೈಡ್ ಅಲ್ಲಿ ಇರ್ತಾರೆ, ಪ್ಲಸ್ ಸಿಟಿನಲ್ಲೂ ಇದಾರೆ, ಹಳ್ಳಿನಲ್ಲೂ ಇದಾರೆ. ಆಮೇಲೆ ಆ ರೀತಿ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ಳೋಣ ಸಪರೇಟ್. ಈಗ ಉದಾಹರಣೆಗೆ ಮಾಧವ ಬ್ರಾಹ್ಮಣ ಕಮ್ಯುನಿಟಿ ಏನಿದೆ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿರ್ತಕ್ಕಂತಹ ಕ್ಯಾಲ್ಕುಲೇಷನ್. ರಾಘವೇಂದ್ರ ಮಠಗಳು ಎಲ್ಲೆಲ್ಲಿದೆ ಇಡೀ ಕರ್ನಾಟಕದಲ್ಲಿ 300, ಈಗ ತಾನೇ ಸರ್ಚ್ ಮಾಡ್ತಿದೆ, 350 ಪ್ಲಸ್ ಮಠಗಳಿವೆ. 350 ಮಠಕ್ಕೆ ದಿನ ಪ್ರತಿ ಗುರುವಾರ ಸಂಜೆ ಮತ್ತು ಬೆಳಗ್ಗೆ ಹೋಗ್ತಕ್ಕಂತಹವರು ಅವ್ರ ಹತ್ರ ಇರ್ತಕ್ಕಂತಹ ಲಿಸ್ಟ್ ಲೆಕ್ಕ ಹಾಕೊಂಡ್ರೆ ನಿಮಗೆ ತತ್ಸುಮಾರು 1.5 ಇಂದ 2 ಲಕ್ಷ ಜನ ಬರ್ತಾರೆ. ಇವ್ರು ತೋರಿಸಿರೋದು ಅವ್ರ ಪಾಪ್ಯುಲೇಷನ್ ಎಷ್ಟು ಅಂದ್ರೆ 12,000. ಅಂದ್ರೆ ಒಂದು ಮಠಕ್ಕೆ ಹೋಗಂತವನು ಇನ್ನೊಂದು ಮಠಕ್ಕೆ ಹೋಗಲ್ಲ ಅಲ್ಲಿ. ಯಾಕೆಂದ್ರೆ ಅವನು ಆ ಗುರುವಾರ ಆ ಮಠಕ್ಕೆ ಹೋಗ್ತಾನೆ. ಅವ್ನು ನಂಜನಗೂಡು ಮಠದವನಾಗಿರ್ಲಿ ಅಥವಾ ಇನ್ನೊಂದು ವ್ಯಾಸರಾಜ್ ಮಠ ಆಗಿರ್ಲಿ, ಆ ಮಠನೇ. ಅಂದ್ರೆ ನಾನು ನನ್ನ ಮಾಹಿತಿ ಇರೋದ್ರೆ ಹೇಳ್ತಿದ್ದೀನಿ ಅಷ್ಟೇ. ಅಂದ್ರೆ ಯಾವ ರೀತಿ ಡೇಟಾ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಡೇಟಾ ಮ್ಯಾನಿಪುಲೇಷನ್ ಆಗಿದೆ ಅಂತ ಅನೇಕ ಉದಾಹರಣೆಗಳು. ಇನ್ಫ್ಯಾಕ್ಟ್ ಅದನ್ನ ನಾನು ಈಗ ಒಕ್ಕಲಿಗರ ಸಂಘದ ಮೀಟಿಂಗ್ ಅಲ್ಲಿ ಇದ್ದೆ. ನಾನು ಅವ್ರಿಗೆ ಹೇಳ್ತಿದ್ದೆ, ಇದು ನಥಿಂಗ್ ಬಟ್ ಕಾಮಿಕ್ ಶೋಗೆ, ಅಂದ್ರೆ ಕಾಮಿಡಿ ಶೋಗೆ ಪರ್ಫೆಕ್ಟ್ ಟ್ರಾಲ್ ಮೆಟೀರಿಯಲ್ ಆಗಿರ್ತಕ್ಕಂತಹದ್ದು ಈ ಡೇಟಾ ಅಂತ ಹೇಳಿ. ಅಶೋಕ್ ಗೌಡ್ರೆ, ಈಗ ಕ್ಯಾಟಗರಿಯಲ್ಲಿ ವಿಂಗಡಣೆ ಮಾಡುವಾಗ ನೀವು ಹೇಳ್ದಾಗೆ ಪ್ರವರ್ಗ 1ರಲ್ಲೂ ಇದ್ರು ಕೆಲ ಮುಸಲ್ಮಾನರು, 2B ಯಲ್ಲೂ ಇದ್ರು, ಅದನ್ನೇನೋ ಸರಿ ಮಾಡ್ಲಿಕ್ಕೆ ಹೋಗಿ ಲೆಕ್ಕ ತಪ್ಪಾಗಿರಬಹುದು ಅನ್ನೋ ತರ ನಾವು ನೋಡಿದ್ರು, ಇಲ್ಲಿ ಪೇಜ್ ನಂಬರ್ 53ರಿಂದ 56ರವರೆಗೆ ಸುದೀರ್ಘವಾಗಿ ಮುಸಲ್ಮಾನ ಅನ್ನೋ ಸಮುದಾಯದ ಅಡಿಯಲ್ಲಿ ಬರುವ ಎಲ್ಲಾ ಸಬ್ಕಾಸ್ಟ್ ಗಳ ಲೆಕ್ಕವನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಇನ್ ಟೋಟಲ್ ಎಷ್ಟು ಹೇಳ್ತಾರೆ? ಮುಸಲ್ಮಾನರ ಜನಸಂಖ್ಯೆ ಇರೋದು 76,99,425. ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ 12.872. ಇದು ಓವರ್ ಆಲ್ ಅವರು ಸರ್ವೆ ನಡೆಸಿದ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕ ಲೆಕ್ಕ 12% ಇದ್ದಾರೆ, ಬೇಡ 13 ಅಂತಾನೆ ಅನ್ಕೊಳ್ಳೋಣ. ಇದು ಕ್ಯಾಟಗರಿ 2B ಯಲ್ಲಿ ಹೆಂಗೆ ಲೆಕ್ಕಾಚಾರ ಹಾಕಿದ್ರು ಕಮ್ಮಿ ಆಗ್ಬೇಕಿತ್ತಲ್ಲ, 12% ಗಿಂತ ಕಮ್ಮಿ ಆಗ್ಬೇಕಾಗಿತ್ತು. ಯಾಕಂದ್ರೆ ವಿಭಜನೆ ಆಗುತ್ತೆ ಮತ್ತೆ ಪ್ರವರ್ಗ ಆಗುವಾಗ. 18 ಹೆಂಗಾಗೋಯ್ತು? ಏನಾಗಿದೆ ಅಲ್ಲ, 18 ಅದು ಗೊಂದಲ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಓವರ್ ಆಲ್ ಪಾಪ್ಯುಲೇಷನ್ 5,98,00,000 ಅಲ್ಲಿ ಇರ್ತಕ್ಕಂತಹ 76 ಲಕ್ಷ ಮುಸಲ್ಮಾನರೇನಿದ್ದಾರೆ ಅದು 12.81 ಅಂತ ಇದೆ. ಅದಾದ್ಮೇಲೆ ರಿಸರ್ವೇಶನ್ OBC ಲಿಸ್ಟಿಂಗ್ ನಲ್ಲಿ 4,61,00,000 ಏನ್ ಬರುತ್ತೆ, ಅದರಲ್ಲಿ 18.08 ಅಂತ ಬರ್ತಿದೆ. ನಮಗೆ ಅದ್ರ ಗೊಂದಲ ಇಲ್ಲ. ನಮಗೆ ಆ ಗೊಂದಲ ಅದ್ರ ಬಗ್ಗೆ ಡೇಟಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರ ಬಗ್ಗೆ ಗೊಂದಲ ಇರ್ತಕ್ಕಂಥದ್ದು. ಟೋಟಲ್ ಏನಾಗಿದೆ ಅಂತಂದ್ರೆ 2B ನಲ್ಲಿ, ಅಂದ್ರೆ ಇನ್ನೂ ಒಂದು ಹೇಳ್ಬಿಡ್ತೇನೆ, ಪಠಾಣಿ ಮುಸ್ಲಿಮ್ಸ್ ಯಾರಿದ್ದಾರೆ, ಬೇರಿ ಮುಸ್ಲಿಮ್ಸ್ ಯಾರಿದ್ದಾರೆ, ಸುನಿ ಮುಸ್ಲಿಮ್ಸ್ ಯಾರು, ಅನೀಫಿ ಮುಸ್ಲಿಮ್ಸ್ ಯಾರಿದ್ದಾರೆ, ಇವರೆಲ್ಲಾನು ಸಹ ಕ್ರೀಮಿ ಲೇಯರ್ಸ್.
ಅಂದ್ರೆ ತುಂಬಾ ದೊಡ್ಡ ಶ್ರೀಮಂತರಾಗಿರ್ತಕ್ಕಂಥವ್ರು ಅವ್ರಿಗೂ ಸಹ 2B ನಲ್ಲಿ ತಂದು ರಿಸರ್ವೇಶನ್ ಸೇರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ರಿಸರ್ವೇಶನ್ ಮಾಡಿದ್ದೆ 2B ನಲ್ಲಿ ಮಾಡಿದ್ದೆ ತಪ್ಪು. ಅದ್ರ ಜೊತೆಗೆ ಈಗ OBC ಲಿಸ್ಟಿಂಗ್ ನಲ್ಲಿ ಏನು ಅಂತಂದ್ರೆ ಅತ್ಯಂತ ಪ್ರಬಲಶಾಲಿಗಳು ರೆಹಮಾನ್ ಖಾನ್ ಮತ್ತು ಜಮೀರ್ ಅಹಮದ್ ಇಂಥವ್ರನ್ನೆಲ್ಲಾನು ಸಹ 2B ನಲ್ಲಿ ಸೇರಿಸ್ತಕ್ಕಂಥ ಕೆಲಸ ಆಗಿದೆ. ಯಾವ ರೀತಿಯ ಡೇಟಾ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಯಾವ ರೀತಿ ಡೇಟಾ ಮ್ಯಾನಿಪುಲೇಷನ್ ಆಗಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಅಸಾಧ್ಯ. ಪ್ರತಿಯೊಂದು ಪೇಜ್ ಅಲ್ಲಿ ಪ್ರತಿಯೊಂದು ತಾವು ಹೇಳಿದ್ರಿ ಕರೆಕ್ಟ್ ಆಗಿ ಎಂತೆಂತ ಮುಸಲ್ಮಾನ್ ಕಮ್ಯುನಿಟಿ ಇದೆ ಅಂತ. ತಾವು ಇನ್ನು ಕ್ರಿಶ್ಚಿಯನ್ ಕಮ್ಯುನಿಟಿ ಬಗ್ಗೆ ಓದ್ಬೇಕು. ಇನ್ನು ಹಾಸ್ಯಾಸ್ಪದ ಏನು ಅಂತ ಹೇಳಿದ್ರೆ ಕುರುಬ್ರ ಹೇಳಿರ್ತಕ್ಕಂತಹದ್ದು 16ರಿಂದ 21 ನಮ್ಮಲ್ಲಿ ಸಬ್ಕಾಸ್ಟ್ ಇದೆ ಅಂತ ಹೇಳಿ, ಅದೇ ಸಬ್ಕಾಸ್ಟ್ ಗಳನ್ನ ಕೇವಲ 8 ಅಂತ ತೋರಿಸ್ತಾರೆ. ಈಗ ನೀವು ಜೈನ್ಸ್ ಬನ್ನಿ, ಜೈನ್ಸ್ ಅಲ್ಲಿ ಇರ್ತಕ್ಕಂತಹದ್ದು ಶ್ವೇತಾಂಬರ ದಿಗಂಬರ ಅವ್ರನಲ್ಲಿ 6 ಡಿವೈಡ್ ಮಾಡ್ತಾರೆ ಜೈನ್ಸ್ ನಲ್ಲಿ. ಅಂದ್ರೆ ಇದೆಲ್ಲ ಎಕ್ಸಾಂಪಲ್ಸ್ ಇವೆ ಯಾವ ರೀತಿ ತಾವು ಮ್ಯಾನಿಪುಲೇಟ್ ಮಾಡಿ ಒಬ್ಬ ಜೈನ್ ಕಮ್ಯುನಿಟಿನ ಬಿಟ್ಟಿಲ್ಲ. ಪಾಪ ಅವ್ರು ಇರೋದೇ 1,61,000. ಪಾಪ ಅವ್ರ ನಾನ್ ಹಾರ್ಮಿಂಗ್ ಕಮ್ಯುನಿಟಿ ಅಂತ ಒಂದು ಸಣ್ಣ ಕಮ್ಯುನಿಟಿನ ಹೋಗ್ಬಿಟ್ಟು ನೀವು ಡಿವೈಡ್ ಮಾಡ್ತೀರಾ, ನಿಮ್ಮ ಕಮ್ಯುನಿಟಿನ ಮಾತ್ರ ದೊಡ್ಡದಾಗಿ ತೋರಿಸ್ಕೊಂತೀರಾ. ಇದು ಯಾವ ರೀತಿ ಕಾಂತರಾಜ್ ಅವರು ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡ್ಬೇಕು. ಯಾಕೆ ಅಂತಂದ್ರೆ ನೀವು ಓಲಿ ಬಿಡಿ, ಒಕ್ಕಲಿಗ ಲಿಂಗಾಯತು ಬ್ರಾಹ್ಮಣ ಬಿಟ್ಬಿಡಿ, ದೇವಾಂಗನ್ ಬಿಟ್ರ ಅದನ್ನೂ ಬಿಟ್ಟಿಲ್ಲ. ಅದಾದ್ಮೇಲೆ ಉಪ್ಪಾರ ಕಮ್ಯುನಿಟಿನ ಬಿಟ್ರ ಅದನ್ನೂ ಬಿಟ್ಟಿಲ್ಲ. ನೀವು ಇನ್ನೂ ಸಣ್ಣ ಸಮುದಾಯ ಅಂದಿಗೊಲ್ರ ಬಗ್ಗೆ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಅಂದಿಗೊಲ್ರಿಗೆ ಹಾವೇರಿನಲ್ಲಿ ಇರ್ತಕ್ಕಂಥ ಅಂದಿಗೊಲ್ರು ಅವ್ರದ್ದು ಸಣ್ಣ ಮನೆಗಳು, ಅಂದ್ರೆ ತುಂಬಾ ಗೂಡ್ ತರ ಇತ್ತು ಮನೆಗಳು. ಅದಕ್ಕೋಸ್ಕರ ಮನೆ ಕಟ್ಸ್ಕೊಡ್ಲಿಕ್ಕೋಸ್ಕರ ಸರ್ವೆ ಮಾಡಿಸಿ 2100 ಚಿಲ್ಡ್ರೆ ಅಂತ ಹೇಳ್ತಾರೆ. ಇವತ್ತು ನೀವು ತೋರಿಸಿರೋದು ಅವ್ರ ಪಾಪ್ಯುಲೇಷನ್ ಎಷ್ಟು? 900. ಯಾಕೆ? ಎಂತ ಅನ್ಯಾಯ ಅಂದಿಗೊಲ್ರಿಗೆ. ಅಂದ್ರೆ ಒಂದ್ ಸಣ್ಣ ಪಾಪ ಅವ್ರು ಏನ್ ಆರ್ಮ್ಲೆಸ್ ಜನ ಕಣ್ರಿ. ಅವರು ಆರ್ಮ್ಲೆಸ್ ಜನ, ಪೊಲಿಟಿಕಲ್ ಆಂಬಿಷನ್ಸ್ ಇಲ್ಲದೆ ಇರತಕ್ಕಂತ ಜನ, ಅಂತ ಜನನೂ ಬಿಟ್ಟಿಲ್ವಲ್ಲ. ಅಂದ್ರೆ ನಿಮ್ಗೆ ಏನಾಗಿದೆ ಅಂದ್ರೆ ಡೇಟಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತ ಹೋದ್ರೆ ಹಿಂಗೆ ಆಗೋದು. ಡೇಟಾನ ನೀವು ಸರಿಯಾದಂತಹ ರೀತಿ, ನಾನು ಇನ್ನೊಂದು ಖಾಸಗಿ ಮಾಧ್ಯಮದಲ್ಲಿ ಹೇಳ್ತಿದ್ದೆ, ನಾನು ಅಹಮದಾಬಾದ್ ಅಲ್ಲಿ ಓದ್ತಿದ್ದಾಗ 2002ರಿಂದ 2004ರಲ್ಲಿ ನಾನು ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಓದ್ತಿದ್ದೆ. ಇನ್ನೊಂದು ಪ್ರತಿಷ್ಠಿತ ಯೂನಿವರ್ಸಿಟಿಯಿಂದ ಒಬ್ಬ ಬಂದು ನನ್ನ ರೂಮಲ್ಲಿ ಕುತ್ಕೊಳ್ತಾನೆ. ಆ ಯೂನಿವರ್ಸಿಟಿನಲ್ಲೂ ಆಲ್ ಇಂಡಿಯಾ, ನಮ್ಮ ಯೂನಿವರ್ಸಿಟಿನೂ ಆಲ್ ಇಂಡಿಯಾ ನಮ್ಮದಿದು. ನಮ್ಮಲ್ಲೇ ಕುತ್ಕೊಂಡು ಡೇಟಾನ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಆತ 1 ಲಕ್ಷ ರೂಪಾಯಿ ದುಡ್ಡು ತಿನ್ಬಿಟ್ಟು ತಾನು ಹೋಗ್ಬಿಟ್ಟು ನಾನು ದೊಡ್ಡ ಥೀಸಿಸ್ ಮಾಡಿದೀನಿ ಅಂತ ಹೇಳಿ ತಗೊಂಡೋಗಿ ಕೊಟ್ಕೊಂತಾನೆ. ಅಂದ್ರೆ ಈ ರೀತಿ ಮಾಡಿರ್ತಕ್ಕಂಥದ್ದು ಕಾಂತರಾಜ್ ಅವರು ಡೇಟಾ ಮ್ಯಾನುಫ್ಯಾಕ್ಚರಿಂಗ್. ಈ ರೀತಿ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಜನತೆಗೆ ಅನ್ಯಾಯ. ಇದು ಕೇವಲ ಯಾವುದೋ 1-2 ಸಮುದಾಯ ಅಲ್ಲ, ಇಡೀ ರಾಜ್ಯಕ್ಕೆ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ. ಓಲಿ ಇವ್ರಿಗೆ ಸೆನ್ಸಸ್ ಮಾಡಿ ಯಾರು ಪವರ್ ಕೊಟ್ಟಿದ್ದು? ಸರ್ವೆ ಮಾಡಬೇಕಾಗಿತ್ತು. ಸರ್ವೆ ಮಾಡಿದ್ರೆ ಸ್ಯಾಂಪ್ಲಿಂಗ್ ಸರ್ವೆ. ನೀವು ಆವತ್ತು ಕರ್ನಾಟಕದ ಪಾಪ್ಯುಲೇಷನ್ 6 ಕೋಟಿ 10 ಲಕ್ಷ ಜನ ಇದ್ರೆ 10% ಕೇವಲ 60 ಲಕ್ಷ ಜನ ಸರ್ವೆ ಮಾಡಿರೋ ಆಗಿತ್ತು. ಇವತ್ತೇನ್ ಹೇಳ್ತೀರಾ? 1,35,00,000 ಜನ ಮನೆಗೆ ಹೋಗಿದ್ವಿ. ಎಲ್ರಿ ಬಂದಿದ್ದೀರಾ? ಎಲ್ಲಿ ಬಂದಿದ್ದಾರೆ? ಇವತ್ತು ನಾನು ಒಕ್ಕಲಿಗರ ಸಭಾಭವನದಲ್ಲಿ ಕುತ್ಕೊಂಡಿದ್ದಾಗ ಅಲ್ಲಿದ್ದಾಗ 35 ಜನ ಡೈರೆಕ್ಟರ್ಗಳು ಬಂದಿಲ್ಲ. ಅಲ್ಲಿ ಇರ್ತಕ್ಕಂಥ 5,000 ಜನ ಎಂಪ್ಲಾಯೀಸ್ ಅವ್ರ ಮನೆಗಳು ಬಂದ, ಸ್ಟೂಡೆಂಟ್ಸ್ ಅವ್ರ ಮನೆಗಳಿಗೆ ಹೋಗಿಲ್ಲ. ಅಂದ್ರೆ ಯಾವ ರೀತಿ ಅರ್ಥ ಆಯ್ತು ಅಲ್ಲಿಗೆ? ಯಾರ ಮನೆಗೂ ಬಂದಿಲ್ಲ ಅಂತ ಅರ್ಥ ಆಯ್ತು. ಅಂದ್ರೆ ಈ ಡೇಟಾ ಮ್ಯಾನುಫ್ಯಾಕ್ಚರಿಂಗ್ ನ ಬಿಟ್ಟು ಸಿದ್ದರಾಮಯ್ಯ ಬದ್ಧತೆ ಇದ್ರೆ OBC ಕಮ್ಯುನಿಟಿ ಬಗ್ಗೆ, ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಬದ್ಧತೆ ಇಲ್ಲ. ಯಾಕಂದ್ರೆ ಕಾಕಾ ಕೇಲ್ಕರ್ ಕಮಿಟಿ ರಿಪೋರ್ಟ್, BP ಮಂಡಲ್ ವರದಿಗಳನ್ನ ಹಾಳು ಮಾಡಿ ಹರಿದು ಬಿಸಾಕಿ ಕಸದ ತೊಟ್ಟಿಗೆ ಎಸ್ತಂತವ್ರು ಕಾಂಗ್ರೆಸ್ ಅವರು. ಅಟ್ಲೀಸ್ಟ್ ಸಿದ್ದರಾಮಯ್ಯ ಪರ್ಸನ್ ಬದ್ಧತೆ ಇತ್ತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇದ್ರಲ್ಲಿ ಗೊತ್ತಾಗ್ತಿದೆ ಅದರಿಂದ. ರೈಟ್. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಗೌಡ್ರೆ, ರಿಪಬ್ಲಿಕ್ ಜೊತೆ ಮಾತನಾಡಿದಕ್ಕೆ. ನಿನ್ ಸುದ್ದಿ ಕಡೆ ಗಮನ ಕೊಡೋಣ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್